ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ತುಂಬಾ ಕೇಸ್ಗಳನ್ನ ಕೇಳಿರ್ತೀರಾ. ಯಾರಾದ್ರೂ ಲ್ಯಾಂಡ್ ಪರ್ಚೇಸ್ ಮಾಡಕ್ ಹೋಗಿರ್ತಾರೆ, ಆದ್ರೆ ಆ ಓನರು ಫೇಕ್ ಡಾಕ್ಯುಮೆಂಟ್ಗಳನ್ನ ಕೊಟ್ಬಿಟ್ಟು ಅದನ್ನ ಮಾರಾಟ ಮಾಡಿರ್ತಾನೆ. ಆದ್ರೆ ನೋಡಿದ್ರೆ ಅದ್ರ ಮೇಲೆ ಲೋನ್ ಇರುತ್ತೆ, ಅಥವಾ ಏನಾದ್ರೂ ಅದು ಬೇರೆಯವ್ರ ಹೆಸರಲ್ಲಿ ಇರುತ್ತೆ, ಅಥವಾ ಅದ್ರ ಮೇಲೆ ಏನಾದ್ರು ಕೇಸ್ ಇರುತ್ತೆ, ಈ ರೀತಿ ಎಲ್ಲ ಇರುತ್ತೆ. ಸೊ ಅದ್ರ ಮೇಲೆ ಲೋನ್ ಇದೆಯೋ ಇಲ್ವೋ, ಅಥವಾ ಏನಾದ್ರು ಕೇಸ್ ಇದೆಯೋ ಇಲ್ವೋ, ಅಥವಾ ಯಾರ ಹೆಸರಲ್ಲಿ ಎಕ್ಸಾಕ್ಟ್ ಅದು ಆ ಲ್ಯಾಂಡ್ ಇದೆ ಅಥವಾ ಪ್ರಾಪರ್ಟಿ ಇದೆ ಅಂತ ತಿಳ್ಕೊಳಕ್ಕೆ ನೀವು ನೋಡಬೇಕಾಗಿರೋದು ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್, ಅಂದರೆ EC ಸರ್ಟಿಫಿಕೇಟ್ ಅಂತ. ಇದನ್ನ ನೀವು ಯಾವುದೇ ಆಗಲಿ ಆಸ್ತಿ ತಗೊಳೋಕ್ಕಿಂತ ಮುಂಚೆ ಈ ಸರ್ಟಿಫಿಕೇಟ್ನ ನೀವು ವೆರಿಫೈ ಮಾಡಿ. ಇಲ್ಲ ಅಂತ ಅಂದರೆ ಅದ್ರ ಮೇಲೆ ಎಷ್ಟು ಕೇಸ್ ಇದೆ, ಏನಾದರೂ ಬ್ಯಾಂಕ್ ಲೋನ್ಸ್ ಇದೆಯಾ, ಅಥವಾ ಯಾರ ನೇಮಲ್ಲಿದೆ ಅದೇನೋ ಗೊತ್ತಾಗೋದಿಲ್ಲ. ಸೊ ಈ ಸರ್ಟಿಫಿಕೇಟ್ ಏನು, ಇದರ ಇಂಪಾರ್ಟೆನ್ಸ್ ಏನು, ಇದನ್ನ ಯಾವಾಗ ಚೆಕ್ ಮಾಡಬೇಕು, ಇದರಲ್ಲಿ ಏನೇನು ವಿವರಗಳಿರುತ್ತೆ, ಇದನ್ನ ಆನ್ಲೈನಲ್ಲಿ ಯಾವುದಾದ್ರೂ ಒಂದು ನೀವು ಪರ್ಚೇಸ್ ಮಾಡ್ತಿರ್ತೀರಲ್ಲ ಅದರ EC ಸರ್ಟಿಫಿಕೇಟ್ ನೋಡೋದು ಹೇಗೆ, ಎಲ್ಲದನ್ನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ EC ಸರ್ಟಿಫಿಕೇಟ್ ಅಂದರೆ ಏನು? EC ಸರ್ಟಿಫಿಕೇಟ್ ಏನಂದರೆ ಇದು ಒಂದು ಗವರ್ನಮೆಂಟ್ ಡಾಕ್ಯುಮೆಂಟ್. ಇದರಲ್ಲಿ ಏನಿರುತ್ತೆ ಅಂದರೆ, ಈಗ ಯಾವುದಾದ್ರು ಒಂದು ಲ್ಯಾಂಡ್ನ ಪರ್ಚೇಸ್ ಮಾಡ್ತಿದ್ದೀರಾ ಅಂದರೆ ಅದಕ್ಕೆ ಸರ್ವೆ ನಂಬರ್ ಇರುತ್ತೆ. ಆ ಸರ್ವೆ ನಂಬರ್ ಅಂದರೆ ಆ ಲ್ಯಾಂಡಲ್ಲಿ ಏನೇನು ವ್ಯವಹಾರಗಳು ನಡೆದಿದೆ, ಅಂದರೆ ಯಾರು ಏನಾದರೂ ಸಾಲ ತಗೊಂಡಿದ್ದಾರಾ, ಅಥವಾ ಅದರಲ್ಲಿ ಏನಾದ್ರು ಕೋರ್ಟ್ ಕಚೇರಿಯಲ್ಲಿ ಅದರದ್ದು ಕೇಸ್ ನಡೀತಿದೆಯಾ, ಅದ್ರ ಬಗ್ಗೆ ಎಲ್ಲ ಆ ಡಾಕ್ಯುಮೆಂಟಲ್ಲಿ ಇರುತ್ತೆ. ಈಗ ಆ ಡಾಕ್ಯುಮೆಂಟಲ್ಲಿ ನಿಲ್ ಅಂತ ಇದ್ರೆ ಅದರಲ್ಲಿ ಯಾವುದೇ ಸಾಲ ಇಲ್ಲ, ಯಾವುದೇ ಥರದ ಕೇಸ್ ಇಲ್ಲ ಅಂತ ಅರ್ಥ. ಈಗ ನೀವು ಬೇರೆಯವ್ರ ಹತ್ರ ಪರ್ಚೇಸ್ ಮಾಡ್ತಿದ್ರೆ ಆಗ ಈ EC ಸರ್ಟಿಫಿಕೇಟ್ನ ಅವ್ರ ಹತ್ರ ಕೇಳ್ಬಿಟ್ಟು ನೋಡಿ ಎಲ್ಲ ಚೆಕ್ ಮಾಡಿಬಿಟ್ಟು ತಗೊಳ್ಳಿ. ಅಥವಾ ನೀವು ಯಾರಿಗಾರು ಮಾರಬೇಕಾದ್ರೂ ಕೂಡ ನೀವು ಈ EC ಸರ್ಟಿಫಿಕೇಟ್ನ ಅಪ್ಲೈ ಮಾಡಿಬಿಟ್ಟು, ಅಂದರೆ ಕಾವೇರಿ ಆನ್ಲೈನ್ ಅಂತ ಹತ್ರ ಒಂದು ವೆಬ್ಸೈಟ್ ಇದೆ, ಅದರಲ್ಲಿ ನೀವು ಅಪ್ಲೈ ಮಾಡಿಬಿಟ್ಟು ಈ EC ಸರ್ಟಿಫಿಕೇಟ್ ತಗೊಂಡು ನೀವೇನಾದರೂ ಮಾರ್ತಿದ್ರೆ ಬೈಯರ್ಗೆ ತೋರಿಸ್ಬೇಕಿರುತ್ತೆ. ಯಾಕೆಂದರೆ ಅವ್ರಿಗೂ ಒಂದು ಟ್ರಸ್ಟ್ ಬರುತ್ತೆ, ಅಂದರೆ ಲೀಗಲ್ ಕೇಸಸ್ ಏನು ನಡೀತಿಲ್ಲ ಅಂತ. ಸೊ ಇದು ಬಂದು EC ಸರ್ಟಿಫಿಕೇಟ್ ಆಗಿರುತ್ತೆ. ಈ EC ಸರ್ಟಿಫಿಕೇಟ್ ಯಾಕೆ ಇಂಪಾರ್ಟೆಂಟ್ ಅಂದರೆ, ಫಸ್ಟ್ ಆಫ್ ಆಲ್ ಈಗ ತುಂಬ ಜನ ನೋಡಿರ್ತೀರಾ, ಯಾವ್ದಾದ್ರು ಒಂದು ಆಸ್ತಿ ಮೇಲೆ ಅವರು ಲೋನ್ಗಳನ್ನ ತಗೊಂಡಿರ್ತಾರೆ, ಅದನ್ನ ಕಟ್ಟೇ ಇರಲ್ಲ, ಅದನ್ನ ಮಾರಕ್ಕೆ ಹೋಗ್ತಿರ್ತಾರೆ. ಈಗ ಮಾರಾದ್ಮೇಲೆ ನೀವೇನಾದ್ರು ತಗೊಂಡ್ರೆ ಅಂದರೆ ಅವ್ರು ಲೋನ್ ಕಟ್ಟಲಿಲ್ಲ ಅಂದರೆ ಆ ಲ್ಯಾಂಡ್ನ ಬಂದು ಸೀಸ್ ಮಾಡ್ತಾರೆ. ಸೊ ಆಗ ಮತ್ತೆ ನೀವು ದುಡ್ಡು ಕೊಡಬೇಕಾಗುತ್ತೆ, ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಸೊ ಈ ಥರ ಪ್ರಾಬ್ಲಮ್ನಿಂದ ತಪ್ಪಿಸ್ಕೊಳಕ್ಕೋಸ್ಕರ ಈ EC ಸರ್ಟಿಫಿಕೇಟ್ ಇಂಪಾರ್ಟೆಂಟ್, ನೀವು ಚೆಕ್ ಮಾಡಬೇಕಾಗುತ್ತೆ. ಮತ್ತು ಇನ್ನೇನಾದರೂ ಕೋರ್ಟಲ್ಲಿ ಇದ್ರ ಮೇಲೆ ಕೇಸ್ ನಡೀತಿದೆಯಾ, ಈಗ ತುಂಬ ಜನದ್ದು ಏನಾದ್ರು ಕೇಸ್ಗಳಿರುತ್ತೆ, ಅಣ್ಣ ತಮ್ಮಂದು ಕೇಸ್ಗಳೇನಾದ್ರು ಆಗಿರುತ್ತೆ, ಅಥವಾ ಈಗ ಅಲ್ಲಿ ಯಾರೋ ಹುಡ್ಕೊತಿರ್ತಾರೆ, ಅದು ಇನ್ಯಾರ್ದೋ ಲ್ಯಾಂಡ್ ಆಗಿರುತ್ತೆ, ಅವ್ರುಗಳ ಕೇಸ್ ಹಾಕೊಂಡಿರ್ತಾರೆ. ಈ ಥರ ಎಲ್ಲರೂ ಕೇಸ್ಗಳಿದಾವ ಅಂತ ನೋಡಬೇಕಿರುತ್ತೆ. ಏಕೆಂದರೆ ಈಗೆಲ್ಲ ಈ ಪಾಣಿ ಇದನ್ನೆಲ್ಲ ಫೇಕ್ ಮಾಡಿಬಿಟ್ಟು ನಿಮಗೆ ತೋರಿಸ್ಬೋದು, ನೀವು ನಂಬಿಬಿಟ್ಟು ತಗೊಳ್ತೀರಾ. ಈಗ ಆ ಥರ ತುಂಬ ಕೇಸ್ಗಳನ್ನ ನೀವೇ ಕೇಳಿರ್ತೀರ. ಸೊ ಈ ಥರ ಎಲ್ಲ ಬಕ್ರಾ ಮಾಡೋರು ಇರ್ತಾರೆ. ಸೊ ಆ ಥರ ಬಕ್ರಾ ಆಗಬಾರ್ದು ಅಂದರೆ ಈ ಥರ ಲೀಗಲ್ ಡಾಕ್ಯುಮೆಂಟ್ಸ್ನೆಲ್ಲ ನೋಡ್ಕೋಬೇಕಿರುತ್ತೆ. ಜಸ್ಟ್ ನೀವು ಪಾಣಿ ಅದನ್ನೆಲ್ಲ ನೋಡ್ಕೊಂಡ್ರೆ ಸಾಕಾಗಲ್ಲ, ಈ ಥರ EC ಸರ್ಟಿಫಿಕೇಟು ಇನ್ನೂ ಬೇರೆ ಬೇರೆ ವೆರಿಫಿಕೇಷನ್ಸ್ ಎಲ್ಲ ಮಾಡಬೇಕಿರುತ್ತೆ. ಸೊ ಅದ್ರ ಬಗ್ಗೆ ವಿಡಿಯೋ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದ್ರ ಬಗ್ಗೆನೂ ವಿಡಿಯೋ ಮಾಡ್ತೀನಿ. ಇನ್ನು ಈ ಸರ್ಟಿಫಿಕೇಟ್ ಏನು ತೋರಿಸುತ್ತೆ ಅಂದರೆ, ಈಗ ಯಾರು ಮಾರ್ತಿರ್ತಾರಲ್ಲ ಅವರೇ ಇದಕ್ಕೆ ಓನರ್ ಅನ್ನೋದ್ರದ್ದು ಪ್ರೂಫ್ ಥರ. ಇನ್ನು ಇದನ್ನ ಯಾವಾಗ ನೀವು ಈ EC ಸರ್ಟಿಫಿಕೇಟ್ನ ಚೆಕ್ ಮಾಡಬೇಕು ಅಂದರೆ, ನೀವೇನಾದರೂ ಲ್ಯಾಂಡ್ನ ಬೈ ಮಾಡ್ತಿದ್ದೀರಾ, ಅಥವಾ ಯಾವುದಾದ್ರು ಒಂದು ಲ್ಯಾಂಡಲ್ಲಿ ಒಂದು ಮನೆ ಕಟ್ಟಿರ್ತೀರ, ಆ ಮನೇನ ಪರ್ಚೇಸ್ ಮಾಡ್ತಿರ್ತೀರಾ ಅಂದ್ಬೇಕಾದ್ರೆ ಇದನ್ನ ನೋಡ್ಕೊಳ್ಳಿ. ಆಮೇಲೆ ನೀವು ಏನಾದರೂ ಪ್ರಾಪರ್ಟಿನ ಮಾರ್ತಾ ಇದ್ದೀರಾ ಅಂದರೆ ಆಗ ನೋಡ್ಕೊಳ್ಳಿ. ಯಾಕೆಂದರೆ ನಿಮಗೆ ಗೊತ್ತಿಲ್ಲದೇ ನಿಮ್ಮ ಜಾಗದ ಮೇಲೆ ಯಾರಾದರೂ ಸುಳ್ಳು ದಾಖಲಾತಿಗಳನ್ನ ಮಾಡಿ ಮಾರಿರ್ಬೋದು. ಆಗ ಮತ್ತೆ ನೀವೇನಾದರೂ ಇನ್ನೊಬ್ರಿಗೆ ಯಾರಿಗಾದ್ರು ಮಾರಕ್ಕೆ ಹೋದರೆ ಅದು ಆಪಾದನೆ ನಿಮ್ಮ ಮೇಲೆ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಮಾರೋಕ್ಕೂ ಮುಂಚೆನೂ ಚೆಕ್ ಮಾಡ್ಕೊಳ್ಳಿ. ಇನ್ನು ಯಾವುದಾದ್ರೂ ಸಾಲ ತಗೋಬೇಕು ಅಂದರೆ ಆಗಲೂ ಚೆಕ್ ಮಾಡ್ಕೊಳ್ಳಿ. ಯಾಕೆಂದರೆ ಈ ಥರ ಒಂದು ಕೇಸ್ ಆಗಿತ್ತು ಈಗ ನಮ್ಮ ರಿಲೇಷನ್ಸಲ್ಲೇ. ಯಾವ ಥರ ಅಂದರೆ, ಈಗ ಅಣ್ಣ ತಮ್ಮಂದ್ರ ಹೆಸರಲ್ಲಿದೆ, ಅಣ್ಣನ ಹೆಸರಲ್ಲಿ ಆ್ಯಕ್ಚುಲಿ ಆ ಲ್ಯಾಂಡ್ ಇದೆ, ಬಟ್ ತಮ್ಮ ಅವ್ರಿಗೆ ಹೇಳ್ದೇ ಹೋಗ್ಬಿಟ್ಟು ಲೋನ್ ತಗೊಂಡಿದ್ರು. ಸೊ ಈ ಥರ ಎಲ್ಲ ಕೇಸ್ಗಳು ಆಗುತ್ತೆ. ಅದಕ್ಕೋಸ್ಕರ ಅವಾಗ ನೋಡ್ಕೊಳ್ಳಿ. ಇನ್ನೇನಾದರೂ ನೀವೇನಾದರೂ ಮನೆ ಕಟ್ಟಬೇಕಾದ್ರೆ ಅಂಥ ಟೈಮಲ್ಲೂ ಈ EC ಸರ್ಟಿಫಿಕೇಟ್ನ ಚೆಕ್ ಮಾಡ್ಕೊಳ್ಳಿ. ಯಾಕೆಂದರೆ ಆ ಲ್ಯಾಂಡ್ ಯಾರ್ದಾದ್ರು ಬೇರೆಯವ್ರ ಹೆಸರಲ್ಲಿತ್ತು ಅಂತ ಅಂದರೆ, ಅಥವಾ ಏನಾದ್ರು ಕೇಸ್ ನಡೀತಿತ್ತು ಅಂದರೆ, ನೀವು ಮನೆ ಕಟ್ಟಾದ್ಮೇಲೆ ಅದು ಬಂದು ಸೀಸ್ ಮಾಡಿದರೆ, ಅಥವಾ ಅದು ಬೇರೆಯವ್ರ ಲ್ಯಾಂಡ್ ಆಗಿದ್ರೆ ತುಂಬ ತಕರಾರು ಮಾಡ್ತಾರೆ, ನೀವು ಕೇಳಿದಷ್ಟು ದುಡ್ಡು ಕೊಡಬೇಕಾಗುತ್ತೆ. ಈ ಥರ ಎಲ್ಲ ತೊಂದರೆಗಳಲ್ಲಿ ಸಿಗಾಕೊಬಾರ್ದು. ಅದಕ್ಕೋಸ್ಕರ ಈ EC ಸರ್ಟಿಫಿಕೇಟ್ನ ನೋಡಬೇಕಿರುತ್ತೆ. ಇನ್ನು ಇದರಲ್ಲಿ ಏನೇನು ತೋರಿಸುತ್ತೆ ಅಂದರೆ, ಈಗೇನಾದರೂ ಆ ಲ್ಯಾಂಡ್ ಮೇಲೆ ಏನೇನು ವ್ಯವಹಾರಗಳು ನಡೆದಿದೆ, ಅಂದರೆ ಲೈಕ್ ಏನಾದರೂ ಮಾರಾಟಗಳಾಗಿದ್ರೆ, ಈಗ ಒಬ್ಬರಿಂದ ಇನ್ನೊಬ್ಬರಿಗೆ ಮಾರಾಟ ಆಗಿದ್ರೆ ಅದು ಎಷ್ಟು ರೂಪಾಯಿಗೆ ಮಾರಾಟ ಆಗಿತ್ತು, ಅದರಲ್ಲಿ ಎಷ್ಟು ಪಾರ್ಟ್ ಮಾರಾಟ ಆಗಿದೆ, ಅದ್ರ ರಿಲೇಟೆಡ್ ಇರುತ್ತೆ. ಏನಾದ್ರು ಸಾಲಗಳಿದ್ರೆ ಅದ್ರ ರಿಲೇಟೆಡ್, ಅಥವಾ ಏನಾದ್ರು ಕೋರ್ಟಲ್ಲಿ ಅದರದ್ದು ಏನಾದ್ರು ಕೇಸ್ ನಡೀತಿದ್ರೆ ಅಥವಾ ಜಪ್ತಿ
ಆ ಥರ ಆಗಿದ್ರೆ ಅದ್ರದ್ದು ಕೂಡ ತೋರಿಸ್ತಿರುತ್ತೆ. ಅದನ್ನ ಎಲ್ಲ ಹೇಗೆ ತೋರಿಸುತ್ತೆ ಅಂತ ಇದೇ ವಿಡಿಯೋದಲ್ಲಿ ಎಂಡಲ್ಲಿ ತೋರಿಸ್ತೀನಿ. ಇನ್ನೂ ಏನಾದರೂ ಆ ಸರ್ಟಿಫಿಕೇಟಲ್ಲಿ ನಿಲ್ ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ ಅಂತ ಅಂದರೆ ಅದ್ರ ಮೇಲೆ ಯಾವುದೇ ಥರದ ಸಾಲ ಇಲ್ಲ, ಯಾವುದೇ ಥರದ ಕೋರ್ಟ್ ಕೇಸ್ಗಳಿಲ್ಲ ಅಂತ. ಸೊ ಆ ಸರ್ಟಿಫಿಕೇಟ್ ನಿಲ್ ಅಂತ ಇದ್ದರೆ ಮಾತ್ರ ನೀವು ಆ ಲ್ಯಾಂಡ್ನೆಲ್ಲ ಪರ್ಚೇಸ್ ಮಾಡಿ, ಅಥವಾ ಬೇರೆಯವ್ರಿಗೆ ಮಾರಾಟ ಆಗಿ ಅವರು ಮತ್ತೆ ನಿಮಗೆ ಮಾರಾಟ ಮಾಡ್ತಿದ್ದಾರೆ ಅಂದರೆ ಅದು ಓಕೆ. ಬಟ್ ಈ ಸರ್ಟಿಫಿಕೇಟ್ ನಿಲ್ ಅಂತ ಇದ್ದಾಗಲೇ ನೀವು ಪರ್ಚೇಸ್ ಮಾಡಿದರೆ ಬೆಸ್ಟ್. ಈಗ ಯಾವುದಾದ್ರು ಒಂದು ಲ್ಯಾಂಡ್ ಇದೆ ಅಂದರೆ ಫಸ್ಟ್ ಆಫ್ ಆಲ್ ನೀವು ಏನಾದ್ರು ಪರ್ಚೇಸ್ ಮಾಡ್ತಿದ್ರೆ ಆ ವ್ಯಕ್ತಿ ಹತ್ರ AC ಸರ್ಟಿಫಿಕೇಟ್ ಕೇಳಿ ಅವ್ರ ಲ್ಯಾಂಡ್ದು. ಹಾಗೆ ಅದನ್ನ ವೆರಿಫೈ ಮಾಡ್ಕೊಳಕ್ಕೆ ನೀವು ಆನ್ಲೈನಲ್ಲಿ ಬೇಕಾದ್ರೆ ಚೆಕ್ ಮಾಡ್ಬೋದು. ಅಥವಾ ಈಗ ನೀವು ಯಾವ್ದಾದ್ರು ಒಂದು ಲ್ಯಾಂಡ್ ಇದೆ ಅಂದರೆ ನೀವು ಮಾತ್ರ ಅದ್ರದ್ದು EC ಸರ್ಟಿಫಿಕೇಟ್ನ ಆನ್ಲೈನಲ್ಲಿ ಚೆಕ್ ಮಾಡ್ಬೋದು. ಯಾಕೆಂದರೆ ನಿಮಗೆ ಗೊತ್ತಿಲ್ಲದೇ ನಿಮ್ಮ ಲ್ಯಾಂಡ್ ಮೇಲೆ ಯಾರಾದರೂ ಲೋನ್ ತಗೊಂಡಿರ್ಬೋದು ಫೇಕ್ ಡಾಕ್ಯುಮೆಂಟ್ ಮಾಡಿ, ಅಥವಾ ಯಾರಾದರೂ ಮಾರಾಟನೇ ಮಾಡಿರ್ಬೋದು ನಿಮಗೆ ಗೊತ್ತಿಲ್ಲದೇ. ಅದೆಲ್ಲ ತಿಳ್ಕೊಬೇಕು ಅಂತ ಅಂದರೆ ನೀವು ಈ EC ಸರ್ಟಿಫಿಕೇಟ್ ಚೆಕ್ ಮಾಡಬೇಕಿರುತ್ತೆ. ಅದನ್ನ ಹೇಗೆ ಚೆಕ್ ಮಾಡೋದು ಅಂತ ಹೇಳ್ತೀನಿ. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ನ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಈ ಪೇಜ್ಗೆ ಬರ್ತೀರಾ. ಅಥವಾ ನೀವೇನಾದರೂ ಗೂಗಲಲ್ಲಿ ಸರ್ಚ್ ಮಾಡಬೇಕು ಅಂತ ಅಂದರೆ ಈಗ KAEC ಲ್ಯಾಂಡ್ ಡೀಡ್ ಅಂತ ಸರ್ಚ್ ಮಾಡಿದರೆ ಸಾಕು, ಆ ವೆಬ್ಸೈಟು ಇಲ್ಲಿ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ಫಸ್ಟ್ನೇದು, ಆಗ ಮತ್ತೆ ಅದೇ ಪೇಜಿಗೆ ಬರುತ್ತೆ. ಅಥವಾ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಇಲ್ಲಿಗೆ ಬರ್ತೀರಾ. ಇಲ್ಲಿ ಫಸ್ಟು ನೀವು ಯಾವ ಏರಿಯಾದಲ್ಲಿ ಅಂದರೆ ಯಾವ ಊರಲ್ಲಿ ನೀವು ಲ್ಯಾಂಡ್ ಪರ್ಚೇಸ್ ಮಾಡಕ್ಕೆ ಹೋಗ್ತಿದ್ದೀರಾ ಅದರ ನೇಮ್ನ ಇಲ್ಲಿ ಹಾಕಬೇಕಿರುತ್ತೆ. ಎಕ್ಸಾಂಪಲ್ ನಾನೊಂದು ತೋರಿಸ್ತೀನಿ. ಈಗ ನಾನು ಚೆಕ್ ಮಾಡಕ್ಕೆ ಹೋಗ್ತಾ ಇರೋದು ಅಗ್ರಿಕಲ್ಚರ್ ಲ್ಯಾಂಡು, ನಾನ್ ಅಗ್ರಿಕಲ್ಚರ್ ಅಲ್ಲ, ಅಂದರೆ ಸೈಟ್ ಅಲ್ಲ, ಅಗ್ರಿಕಲ್ಚರ್ ಲ್ಯಾಂಡು. ಅದರಲ್ಲಿ ನಿಮಗೆ ಯಾವ ರೀತಿ ಸರ್ಚ್ ಮಾಡಬೇಕು, ಸರ್ವೆ ನಂಬರು ಅಥವಾ ಪಾರ್ಟಿ ನೇಮಿಂದ ಸರ್ಚ್ ಮಾಡಬೇಕು, ಅಥವಾ ಫ್ಲಾಟ್ ನಂಬರಲ್ಲಿ ಚೆಕ್ ಮಾಡಬೇಕು, ಅಥವಾ ಖಾತಾ ನಂಬರ್ ಏನು ಅಂತ ಚೆಕ್ ಮಾಡಬೇಕು, ಸೈಟ್ ನಂಬರ್ ಯಾವುದಿರುತ್ತೆ ಅದನ್ನ ಚೆಕ್ ಮಾಡಿ. ನಾನು ಸರ್ವೆ ನಂಬರ್ ಮುಖಾಂತರ ಚೆಕ್ ಮಾಡ್ತೀನಿ. ಇಲ್ಲಿ ಸರ್ವೆ ನಂಬರ್, ಈಗ ನೀವು ಯಾವ ಊರು ಹೊಡೆದಿರ್ತೀರಾ ಅದರಲ್ಲಿ ಯಾವ್ದ್ಯಾವ್ದು ಸರ್ವೆ ನಂಬರ್ ಇದೆ ಅದನ್ನೆಲ್ಲ ಇಲ್ಲಿ ತೋರಿಸುತ್ತೆ. ಸೊ ನೀವು ಯಾವ್ದನ್ನ ಪರ್ಚೇಸ್ ಮಾಡಕ್ಕೆ ಹೋಗ್ತಿರ್ತೀರಾ ಅಥವಾ ನಿಮ್ದು ಯಾವುದಿದೆ ಅದನ್ನು ಕ್ಲಿಕ್ ಮಾಡಿ. ಆಮೇಲೆ ನಿಮಗೆ ಎಷ್ಟು ಡ್ಯೂರೇಷನ್ದು ಅದ್ರದ್ದು ಹಿಸ್ಟ್ರಿ ಬೇಕು, ಈಗ 5 ವರ್ಷದ ನೋಡಿದ್ರು ಸಾಕು, ಅಥವಾ ಅದಕ್ಕಿಂತ ಜಾಸ್ತಿ ಬೇಕು ಅಂತ ಇದ್ದರೆ ಅದನ್ನ ಕ್ಲಿಕ್ ಮಾಡಿಬಿಟ್ಟು ಸರ್ಚ್ ಅಂತ ಕೊಡಿ. ಈಗ ಸ್ವಲ್ಪ ಟೈಮ್ ತಗೊಳುತ್ತೆ. ಈಗ ಏನಾದ್ರು ನೆಟ್ವರ್ಕ್ ವೀಕ್ ಇದ್ದರೆ ಒಂದು ವಾಟ್ಸಪ್ದು ತೋರಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಗೆ ವಾಟ್ಸಪ್ಗೆ ಸೆಂಡ್ ಮಾಡ್ತಾರೆ. ಸೊ ನೆಟ್ವರ್ಕ್ ಚೆನ್ನಾಗಿರೋದ್ರಿಂದ ಈಗ ಬಂತು ನೋಡಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಲ್ಯಾಂಡಲ್ಲಿ ಸ್ವಲ್ಪ ಆಕ್ಟಿವಿಟಿಗಳು ನಡೆದಿದೆ. ಆಕ್ಟಿವಿಟಿ ಯಾವಾಗ ನಡೆದಿದೆ ಅಂತಲೂ ಇಲ್ಲಿ ತೋರಿಸ್ತಿರ್ತಾರೆ ನೋಡಿ. 15/10/2023, ಇಲ್ಲಿ 16/8/2023, ಈ ಥರ ಎಲ್ಲ. ಈಗ ಇದು ಒಂದು 9 ಗುಂಟೆ ಜಾಗ, ಅದರಲ್ಲಿ ಯಾರಿಗೆ ಎಷ್ಟೆಷ್ಟು ಹೋಗಿದೆ, ಎಷ್ಟೆಷ್ಟು ಪರ್ಚೇಸ್ ಮಾಡಿದ್ದಾರೆ ಅದ್ರ ರೀತಿಯೆಲ್ಲ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಇಲ್ಲಿ ನೀವು ನೋಡ್ತಾ ಇರೋದು 5 ಗುಂಟೆ ಜಮೀನು, ಈ ಡೇಟ್ಗೆ ಈ ವ್ಯಾಲ್ಯೂಗೆ ಪರ್ಚೇಸ್ ಮಾಡಿದ್ದಾರೆ, ಅದು ಯಾರು ಪರ್ಚೇಸ್ ಮಾಡಿದ್ದಾರೆ ಅಂತ ಇಲ್ಲಿರುತ್ತೆ. ಇನ್ನು ಇಲ್ಲಿ ಬರೆದು ಕೊಟ್ಟವರು ಅಂದರೆ ಈಗ ಯಾರು ಮಾರ್ತಿರ್ತಾರಲ್ಲ ಅವರು, ಈಗ ಅವ್ರ ಜೊತೆಗೆ ಅವರ ಮಕ್ಕಳು ಫ್ಯಾಮಿಲಿ ಎಲ್ಲ ಬರ್ಕೊಡ್ಬೇಕಿರುತ್ತೆ. ಇನ್ನು ಕೆಳಗಡೆ ತೋರಿಸ್ತಿರುತ್ತೆ ಇಲ್ಲಿ ಯಾವುದೇ ಥರದ ಲೈಕ್ ದುಡ್ಡು ಕೊಟ್ಬಿಟ್ಟು ಪರ್ಚೇಸ್ ಮಾಡಿಲ್ಲ, ಇದು ಲೈಕ್ ಗಿಫ್ಟ್ ಮುಖಾಂತರ ಆ ಥರ ಕೊಟ್ಟಿದ್ದಾರೆ, ಆ ರೀತಿ ಎಲ್ಲ ಇಲ್ಲಿ ಕೊಟ್ಟಿರ್ತಾರೆ. ಅದೇ ರೀತಿ ಇಲ್ಲೇನಾದರೂ ಈ ಲ್ಯಾಂಡ್ ಮೇಲೆ ಯಾವ್ದಾದ್ರು ಲೋನ್ ಇತ್ತು ಅಂದರೆ ಅದನ್ನೂ ಕೂಡ ತೋರಿಸುತ್ತೆ. ಯಾವ್ದಾದ್ರು ಕೋರ್ಟ್ ಕೇಸ್ಗಳು ನಡೀತಿದ್ರೆ ಅದನ್ನೂ ಕೂಡ ಇಲ್ಲಿ ತೋರಿಸುತ್ತೆ. ಈಗ ಅದೇ ಊರಲ್ಲಿ ಈಗ ಯಾವ್ದಾದ್ರು ಬೇರೆ ನೋಡೋಣ ಅಂತ ಅಂದರೆ ಇನ್ನು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಇದು ಬಂದು ನಿಲ್ ಅಂದರೆ ಲೈಕ್ ಇದ್ರ ಮೇಲೆ ಯಾವುದೇ ಥರದ ಲೋನ್ ಇಲ್ಲ, ಯಾವುದೇ ಥರದ ಕೇಸ್ ಇಲ್ಲ, ಅಥವಾ ಯಾವುದೇ ಥರದ ಟ್ರಾನ್ಸಾಕ್ಷನ್ ಈ ಸೈಟ್ ಮೇಲೆ ನಡೆದಿಲ್ಲ. ಆ ಥರ ಇದ್ದರೆ ಇಲ್ಲಿ ಯಾವುದೇ ಥರದ ಟ್ರಾನ್ಸಾಕ್ಷನ್ ತೋರಿಸಲ್ಲ, ಈ ರೀತಿ ಇರುತ್ತೆ. ಸೊ ನೀವು ನಿಮ್ಮ ಲ್ಯಾಂಡ್ದು ಚೆಕ್ ಮಾಡಬೇಕು ಅಂತ ಅಂದರೆ KAEC ಲ್ಯಾಂಡ್ ಡೀಡ್ ಅಂತ ಸರ್ಚ್ ಮಾಡಿ ಈ ಪೇಜ್ಗೆ ಬನ್ನಿ, ಅಥವಾ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಊರು ಯಾವುದು, ನಿಮ್ಮದು ಅಗ್ರಿಕಲ್ಚರ್ ಲ್ಯಾಂಡು ಅಥವಾ ನಾನ್ ಅಗ್ರಿಕಲ್ಚರ್ ಲ್ಯಾಂಡು ಅಂದರೆ ವ್ಯವಸಾಯದ ಲ್ಯಾಂಡು ಅಥವಾ ವ್ಯವಸಾಯ ಮಾಡ್ತಿಲ್ದಿರೋ ಅಂದರೆ ಈಗ ಫ್ಲ್ಯಾಟು ಆ ಥರ ಇದ್ದರೆ ನಾನ್ ಅಗ್ರಿಕಲ್ಚರ್ ಅಂತ ಕೊಡಿ, ಇಲ್ಲಾಂದರೆ ಅಗ್ರಿಕಲ್ಚರ್ ಅಂತ ಕೊಡಿ. ಆಮೇಲೆ ನಿಮ್ಮ ಸರ್ವೆ ನಂಬರು ಅಥವಾ ಪಾರ್ಟಿ ನೇಮ್ ಅಂದರೆ ಯಾರಿಂದ ಪರ್ಚೇಸ್ ಮಾಡ್ತಿದ್ದೀರಲ್ಲ ಅವ್ರ ನೇಮ್ ಪ್ರಕಾರ ಸರ್ಚ್ ಮಾಡಬೇಕು, ಅಥವಾ ಫ್ಲಾಟ್ ನಂಬರ್ ಅಥವಾ ಖಾತಾ ನಂಬರಿಂದ ಚೆಕ್ ಮಾಡಬೇಕು. ಅದನ್ನೆಲ್ಲ ಕೊಟ್ಬಿಟ್ಟು ಸರ್ಚ್ ಕೊಟ್ಟರೆ ಸಾಕು, ಅದು ಬರುತ್ತೆ. ಅದರಲ್ಲಿ ಯಾವುದೇ ಥರದ ಟ್ರಾನ್ಸಾಕ್ಷನು ಅದೆಲ್ಲ ನಡೆದಿದ್ರೆ ಅದರಲ್ಲಿ ತೋರಿಸುತ್ತೆ. ಸೊ ಈ ರೀತಿ ನೀವು ಯಾವುದೇ ಲ್ಯಾಂಡ್ ಪರ್ಚೇಸ್ ಮಾಡೋಕ್ಕೂ ಮುಂಚೆ ಅಥವಾ ಯಾವುದಾದ್ರು ಮನೆ ಕಟ್ಟೋಕ್ಕಿಂತ ಮುಂಚೆ ಈ EC ಸರ್ಟಿಫಿಕೇಟ್ನ ಚೆಕ್ ಮಾಡಿ ಮನೆ ಕಟ್ಟಕ್ಕೆ ಹೋಗಿ, ಇಲ್ಲ ಅಂದರೆ ಏನಾದರೂ ಕಷ್ಟಗಳಲ್ಲಿ ಸಿಗಾಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇವೆಲ್ಲ ಇಂಪಾರ್ಟೆಂಟ್. ಇದೇ ರೀತಿ ಲ್ಯಾಂಡ್ ಪರ್ಚೇಸ್ ಮಾಡಬೇಕಾದ್ರೆ ಏನೇನು ಡಾಕ್ಯುಮೆಂಟ್ ನೋಡಬೇಕು, ಅಥವಾ ಇನ್ನೂ ಏನಾದರೂ ಬೇರೆ ಇನ್ಫಾರ್ಮೇಷನ್ ನೀವು ತಿಳ್ಕೊಬೇಕು ಅಂತ ಅಂದರೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ, ಅವರು ಕೂಡ
ಚೆಕ್ ಮಾಡಿ ಅವರು ಹುಷಾರಾಗಿರ್ಲಿ. ಹಾಗೆ ಈ ಲ್ಯಾಂಡೀಡ್ದು ವೆಬ್ಸೈಟಲ್ಲೇ ನೋಡಬೇಕು ಅಂತ ಏನಿಲ್ಲ, ನೀವು ಗೂಗಲ್ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಲ್ಯಾಂಡೀಡ್ ಅಂತ ಸರ್ಚ್ ಮಾಡಿಬಿಟ್ಟು ಆ ಆ್ಯಪಲ್ಲಿ ಬೇಕಾದರೂ ನೀವು ನೋಡ್ಬೋದು. ಥ್ಯಾಂಕ್ ಯು.